ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತೆ ಅದರ ಅಡಿಯಲ್ಲಿ ನಾವು ಎರಡು ಸಂಸ್ಥೆಗಳ ಬಗ್ಗೆ ಈಗಾಗ್ಲೇನೆ ಡೀಟೇಲ್ ಆಗಿ, ಯಾವುದು ಲೀಗ್ ಆಫ್ ನೇಷನ್ ಇರ್ಬೋದು ಅಥವಾ ವಿಶ್ವಸಂಸ್ಥೆ ಇರ್ಬೋದು, ಈ ಎರಡೂ ಸಂಸ್ಥೆಗಳನ್ನ ನಾವು ಈಗಾಗ್ಲೇನೆ ಪರೀಕ್ಷೆಗೆ ಒಳಪಡಿಸಿದೀವಿ. ಸೊ ಈ ಹಂತದಲ್ಲಿ ನಮಗೆ ಸೆಕೆಂಡ್ ಚಾಪ್ಟರ್ ನಿಮಗೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರೋಲ್ ಏನಾಗುತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಸೊ ಇದನ್ನ ನೋಡ್ತೀವಿ. ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಅಥವಾ ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ತಿದ್ದೀವಿ. ಸೊ ಒಂದು ನಿಮ್ಗೆ ಅನ್ನಿಸ್ಬೋದು ಏನು ಅಂತಂದ್ರೆ, ಇಲ್ಲಿ ನಿಮ್ಗೆ ನಾವು ಓದ್ತಾ ಇರೋದು ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಾಗಿರುವಂತಹ ವಿಷಯ. ಸೊ ಇದರಲ್ಲಿ ಎಕಾನಮಿಕ್ ಆಸ್ಪೆಕ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಬಿಕಾಸ್ ಇವತ್ತು ನಾವು ಅಂತಾರಾಷ್ಟ್ರೀಯ ವ್ಯವಸ್ಥೆ ಅಥವಾ ಸಂಬಂಧ ಅಂತಂದಾಗ, ಸೊ ಇವತ್ತು ಇಡೀ ಆರ್ಥಿಕ ವ್ಯವಸ್ಥೆಯೇ ಅಂದ್ರೆ ಪ್ರಸ್ತುತ ಒಂದು ಆರ್ಥಿಕ ವ್ಯವಸ್ಥೆ ಅನ್ನುವಂತಹದ್ದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿನ ಒಂದು ಬಹುದೊಡ್ಡ ಭಾಗವಾಗಿ, ಅಂದ್ರೆ ಅದರ ಒಂದು ಪಾರ್ಟ್ ಅಥವಾ ಅದೇ ಇವತ್ತು ಒಂದು ಮೇನ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇವತ್ತಾಗ್ತಾ ಇರುವಂತಹ ವೈಜ್ಞಾನಿಕ ಮತ್ತೆ ತಾಂತ್ರಿಕ ಪ್ರಗತಿ ಇರ್ಬೋದು, ಆರ್ಥಿಕ ಕೂಟಗಳಿರ್ಬೋದು, 1945 ನಂತರ ಅನೇಕ ಒಂದು ಜಾಗತಿಕ ಸಂಸ್ಥೆಗಳಿರ್ಬೋದು, ಅಭಿವೃದ್ಧಿ ಸಂಘಟನೆಗಳಿರ್ಬೋದು, ಈ ಎಲ್ಲವೂ ನಮ್ಗೆ ಅಸ್ತಿತ್ವಕ್ಕೆ ಬಂದಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಪ್ರೆಸೆಂಟ್ ವರ್ಡ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟೆಕ್ನಿಕಲ್ ಎರಾ ಅಂತ ಕರಿತೀವಿ, ಎಕಾನಮಿಕ್ ಎರಾ ಅಂತ ಕರಿತೀವಿ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಗೆ ಹೊಸ ಆರ್ಥಿಕ ವ್ಯವಸ್ಥೆ, ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. Students, last class we have discussed about the main two organizations. One is League of Nations and another one is United Nations. So regarding the organization, international organization, we examine the role and importance of the international organization. So intergovernment organization is one of the important and part of the international study. So because at present world is it's considered global world, liberal world. So in global and liberal world, the role IGO or NGO, it plays important role during this period. So at present we are studying another one of the important concept, that is new international economic order. New international economic order. Students, we know international study or international politics is the study of the politics among the nation. But in international political system, it's not considered only for the political activities, and it also study about the other aspect like economic, cultural and social aspect. But economic aspect is it plays very more important aspect during this period. And the base of economic aspect, so many theories will be emerged like imperialism, colonialism, dependency theory, capitalism. So many theory will be arisen. After the Second World War, so many international organizations established regarding the economic aspect. So many local governments and international organizations will be emerged. So today we try to discussing about the what is NEO. Before that, we try to understand
the at present international political economy. So why the economic aspect, it plays a very important role in the study of international relation, in the study of international relation. ಸೊ ನಮ್ಗೆ ಯಾಕೆ ನಮ್ಗೆ ಈ ಇದರ ಅಡಿಯಲ್ಲಿ ನಾವು ಪ್ರಮುಖವಾಗಿ ದ್ವಿತೀಯ ಮಹಾಯುದ್ಧ ಆಗೋಗುತ್ತೆ. ದ್ವಿತೀಯ ಮಹಾಯುದ್ಧದ ನಂತರ ಇಡೀ ಜಗತ್ತು ನಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅನೇಕ ತರದ ಆರ್ಗನೈಸೇಷನ್ಗಳು ಅಸ್ತಿತ್ವಕ್ಕೆ ಬರ್ತಾ ಹೋಗುತ್ತೆ. ಸೊ ಅಂದ್ರೆ ಅದರಲ್ಲಿ ಗ್ಯಾಟ್ ಇರ್ಬೋದು, IMF ಇರ್ಬೋದು, ಈ ತರದ ಬೇರೆ ಬೇರೆ ದೇಶಗಳ ಅಸ್ತಿತ್ವಕ್ಕೆ ಬರ್ತಾ ಹೋಗುತ್ತೆ. ಮತ್ತೆ ಅನೇಕ ವಸಾಹತು ರಾಷ್ಟ್ರಗಳು, ನಾಟ್ ಆಫ್ ದ ಕಲೋನಿಯಲ್ ಸ್ಟೇಟ್ಸ್, ಇಟ್ ವಿಲ್ ಬಿ ಇಟ್ ಗೆಟ್ ಇಂಡಿಪೆಂಡೆನ್ಸ್ ಅಂಡ್ ಇಂಡಿಪೆಂಡೆಂಟ್ ಕಂಟ್ರೀಸ್. ಸೊ ಡ್ಯೂರಿಂಗ್ ದೀಸ್ ಪೀರಿಯಡ್, ಸೊ ಈ ಸಂದರ್ಭದಲ್ಲಿ ಸ್ವತಂತ್ರ ಪಡ್ಕೊಂಡಂತಹ ಇಂಡಿಪೆಂಡೆಂಟ್ ಕಂಟ್ರೀಸ್ ಅಂತ ನೀವೇನ್ ಕರಿತಾ ಹೋಗ್ತೀರಲ್ಲ, ಸೊ ಇಲ್ಲಿ ದೇರ್ ವಿಲ್ ಬಿ ಲಾರ್ಜ್ ಗ್ಯಾಪ್ ಬಿಟ್ವೀನ್ ಡೆವಲಪಿಂಗ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರಿ. ಅಭಿವೃದ್ಧಿ ಆಗಿರುವಂತಹ ಅನಭಿವೃದ್ಧಿ ರಾಷ್ಟ್ರಗಳ ನಡುವೆ ಈ ಹಂತದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಹೋಗೋದನ್ನ ನೋಡ್ತೀವಿ. ಮತ್ತೆ ಆ ಟೈಮಲ್ಲಿ ನಿಮ್ಗೆ 1945 ಇಂದ ಹಿಡಿದು ಹೆಚ್ಚು ಕಡಿಮೆ ನಿಮ್ಗೆ 1970 ಅಂದ್ರೆ ನ್ಯೂ ಒಂದು ಕಾನ್ಸೆಪ್ಟ್, ನ್ಯೂ ಎಕಾನಮಿಕ್ ಆರ್ಡರ್ ಬರೋವರೆಗೂ ನಿಮ್ಗೆ ಮೋಸ್ಟ್ ಪ್ರಾಬಬಲ್ ಏನಾಗತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ಆರ್ಥಿಕತೆಯ ಒಂದು ಅಂಶದಲ್ಲಿ ಏನಾಗತ್ತೆ ಅಂತಂದ್ರೆ ಅನೇಕ ತರದ ತಾರತಮ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಶ್ರೀಮಂತ ರಾಷ್ಟ್ರಗಳು ಬಡ ದೇಶಗಳಲ್ಲಿ ಬಂಡವಾಳವನ್ನ ಹೂಡುವಂತಹದ್ರ ಮೂಲಕ ಡೆವಲಪ್ಡ್ ಕಂಟ್ರೀಸ್ ಇನ್ವೆಸ್ಟ್ ದೇರ್ ಕ್ಯಾಪಿಟಲ್ಸ್ ಇನ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ and they make their profit. So it makes a large gap between developing and underdeveloped countries. ಬಂಡವಾಳವನ್ನ ಹೂಡೋದು, ಲಾಭವನ್ನ ಮಾಡ್ಕೊಳ್ಳುವಂತಹದ್ದು. ಸೊ ಈ ಪರಿಣಾಮ ಏನಾಗತ್ತೆ ಅಂತಂದ್ರೆ ಹಿಂದೆ ಇದ್ದಂತಹ ನೂತನ ಆರ್ಥಿಕ ವ್ಯವಸ್ಥೆಗೆ ಹಿಂದೆ ಇದ್ದಂತಹ ವ್ಯವಸ್ಥೆ ಅಸಮಾನತೆಯ ಒಂದು ವ್ಯವಸ್ಥೆಯಾಗಿರುತ್ತೆ. ಅನೇಕ ಸಾಮಾಜಿಕ ಮತ್ತೆ ಆರ್ಥಿಕ ಅಂತರವನ್ನ ಉಂಟು ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಇಲ್ಲಿ ಇನ್ನೊಂದು ಸಂಗತಿ ಏನು ಅಂತಂದ್ರೆ ನಿಮ್ಗೆ ಇಲ್ಲಿ ಏಡ್ಸ್ ಬಗ್ಗೆ ಏಡ್ಸ್ ಅಲ್ಲ, AID ಏಡ್ ಬಗ್ಗೆ ಮಾತಾಡ್ತೀವಿ, ಗ್ರಾಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ IMF, WTO ಇರ್ಬೋದು, IBRD ಇರ್ಬೋದು. ಸೊ ಈ ತರದ ಅನೇಕ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗಳೇನಾಗತ್ತೆ ಅಂತಂದ್ರೆ ಬಡ ರಾಷ್ಟ್ರಗಳಿಗೆ ತಮ್ಮ ಲೋನ್ ಅನ್ನ ಕೊಡ್ಬೇಕಾದಾಗ ಟೈಡ್ ಏಡ್ ಅಂತ ಕರಿತೀವಿ. ಇದನ್ನ ಟೈಡ್ ಏಡ್ ಅಂತಂದ್ರೆ ಬಂಧಿತ ನೆರವು ಅಂತ ಕರಿತೀವಿ. ಯಾವುದು ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಕೊಡುವಂತಹ ಸಹಾಯ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನ ಇಂಪೋಸ್ ಮಾಡ್ತಾ ಇರುತ್ತೆ, ಹೆಚ್ಚಿನ ಒಂದು ಬಡ್ಡಿಯನ್ನ ಕೊಟ್ಟು ಆ ಮೂಲಕ ತೃತೀಯ ದರ್ಜೆಯ ಅಥವಾ ಹಿಂದುಳಿದ ರಾಷ್ಟ್ರಗಳನ್ನ ಶೋಷಣೆಗೆ ಒಳಪಡಿಸುವಂತಹದ್ದನ್ನ ನೋಡ್ತೀವಿ. ಸೊ ದೀಸ್ ಏಡ್ ವಿಲ್ ಬಿ ರಿಸ್ಟ್ರಿಕ್ಟೆಡ್, ಅಂದ್ರೆ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ತಾವು ಹೇಳಿದಂತಹ ಪ್ರಾಜೆಕ್ಟ್ಗಳಿಗೆ, ತಾವು ಉದ್ದೇಶಿಸಿದ ಪರ್ಪಸ್ಗೆ ಆ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಕಂಡೀಷನಿನ ಅಡಿಯಲ್ಲಿ ಅತಿ ಹೆಚ್ಚು ಬಡ್ಡಿಗಳನ್ನ ಹಾಕೊಳ್ಳುವಂತಹದ್ರ ಮೂಲಕ ಬಡ ರಾಷ್ಟ್ರಗಳನ್ನ ಸುಲಿಗೆ ಮಾಡುವಂತಹ ಪ್ರಯತ್ನ ಮಾಡುತ್ತೆ. ನಾನು ಹೇಳ್ತಾ ಇರುವಂತಹದ್ದು ಬಿಫೋರ್ ನಿಯೋ, ಇದಕ್ಕಿನ್ನ ನಿಯೋಗಿನ್ನ ಇದ್ದಂತಹ ಇಂದಿನ ಪರಿಸ್ಥಿತಿ 1974-70 ಪರಿಸ್ಥಿತಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಈ ತರದ ಒಂದು ಸನ್ನಿವೇಶ ಕ್ರಿಯೇಟ್ ಆಗತ್ತೆ. ವಿ ಆರ್ ಟಾಕಿಂಗ್ ಅಬೌಟ್ ಬಿಫೋರ್ ದ ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್. ಸೊ ಆ ಕಾರಣಕ್ಕೆ ಏನಾಗತ್ತೆ ನಿಮಗೆ ಅಂತಂದ್ರೆ ಈ ತರದ ಒಂದು ರೇಸ್ ಇದೆಯಲ್ಲ, ಈ ಕಾಂಪಿಟೇಷನ್ ಅಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಕ್ಯಾಪಿಟಲಿಸ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಈ ಕ್ಯಾಪಿಟಲಿಸ್ಟ್ ಇಟ್ ಈಸ್ ಫೇವರ್ ಫಾರ್ ದ ಪವರ್ಫುಲ್ ಕಂಟ್ರೀಸ್. ಸೊ ಯಾವುದು ಬಿಫೋರ್ ನಿಯೋ ಎಕಾನಮಿಕ್ ಆರ್ಡರ್, ಇಟ್ ಈಸ್ ಫೇವರ್ ಫಾರ್ ದ ಪವರ್ಫುಲ್ ಕಂಟ್ರೀಸ್. ದೇರ್ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಸೊ ಆ ಕಾರಣ ಏನಾಗತ್ತೆ ಅಂತಂದ್ರೆ
ಈ ಕಾರಣ ಅಂದ್ರೆ ರಿಸರ್ಚ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು. ಸೊ ಈ ತರದ ಅನೇಕ ಸಂಗತಿಗಳಲ್ಲಿ ನಮ್ಗೆ ಒಂದು ತರದ ಒಂದು ವೈಡ್ ಗ್ಯಾಪ್ ನ ನಾವು ನೋಡ್ತಾ ಹೋಗ್ತೀವಿ. ಸೊ ಶ್ರೀಮಂತ ಮತ್ತೆ ಬಡ ರಾಷ್ಟ್ರಗಳ ಗ್ಯಾಪ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದದರ ಪರಿಣಾಮ ನಿಮ್ಗೆ ಏನಾಗತ್ತೆ ಅಂತಂದ್ರೆ ನ್ಯೂ ಎಕಾನಮಿಕ್ಗೆ, ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್ಗೆ ಕಾರಣ ಆಗುತ್ತೆ. ಸೊ ಇಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದರೆ, ಸೊ ಪಾವರ್ಟಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೀವು ತಗೊಳ್ಳೋದಾದರೆ, ಸೊ ದಟ್ಸ್ ಒನ್ ಆಫ್ ದ ಸ್ಮಾಲ್ statistics regarding the poverty statistics. Half of the world lives on $2 per day. Half of the world ಅಂದ್ರೆ ಜಗತ್ತಿನಲ್ಲಿ ಅರ್ಧದಷ್ಟು ಇದು ಜಗತ್ತು ಕೇವಲ $2 ಅಲ್ಲಿ ದಿನವನ್ನ ದುಡ್ತಾ ಇದೆ. ಕೇವಲ $2 ಅಲ್ಲಿ half of the world lives on $2 per day. Then GDP of poorest 44 countries. GDP of poorest 48 countries greater than wealth of world's 3 richest people combined. 3 richest people combined. GDP of poorest 48 countries more than wealth of world's 3 richest people combined. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ GDPಯ ಒಂದು 48 ರಾಷ್ಟ್ರಗಳ ಅತಿ ಬಡತನದಲ್ಲಿ ಇರುವಂತಹ ರಾಷ್ಟ್ರಗಳ GDP ಹೆಚ್ಚು ಕಡಿಮೆ ನಿಮ್ಗೆ ಅಂತಂದ್ರೆ ಜಗತ್ತಿನ 3 ರಿಚೆಸ್ಟ್ ಅಂದ್ರೆ 3 ಶ್ರೀಮಂತ ವ್ಯಕ್ತಿಗಳ ನಾವು ಜೋಡಿಸಿದ್ರೆ 48 ರಾಷ್ಟ್ರಗಳ GDP ಇದೆ ಅಂತ ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? GDPಯ 48 ರಾಷ್ಟ್ರಗಳ ಒಟ್ಟು GDP ಈಕ್ವಲೆಂಟ್ 3 ರಿಚೆಸ್ಟ್ ಪೀಪಲ್, 3 ಜನ ಶ್ರೀಮಂತರ ಒಂದು ಒಟ್ಟು ಭಾಗ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. Then top of the 1/5 of richest benefit from 82 of export trade, bottom out of 1/5 benefit from 1%. Top 1/5 of richest benefit from 82%. ಅಂದರೆ ಮೇಲ್ಮಟ್ಟದಲ್ಲಿ ಇರುವಂತಹ ರಿಚೆಸ್ಟ್ ಬೆನಿಫಿಟ್ಗಳು 82% ಇರುತ್ತೆ. 5ರಲ್ಲಿ 1 ಭಾಗ ಶ್ರೀಮಂತರು ಎಲ್ಲಾ ಫೆಸಿಲಿಟಿಗಳನ್ನ ಪಡ್ಕೊಳ್ತಾರೆ. ಯಾವ್ದ್ರಲ್ಲಿ? ಎಕ್ಸ್ಪೋರ್ಟ್ ಮಾಡುವಂತಹ, ಆಮದು ಮಾಡುವಂತಹ ಟ್ರೇಡ್ ಇರ್ಬೋದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ. ಕೆಳಮಟ್ಟದಲ್ಲಿರುವಂತವ್ರು 5ನೇ 1 ಭಾಗದಲ್ಲಿ ಅವರ ಬೆನಿಫಿಟ್ 1% ಆಗಿರುತ್ತೆ. 82% ಅಲ್ಲಿ 5ನೇ 1 ಭಾಗ ಪಡ್ಕೊಳ್ಳುವಂತಹ 82% ಅಲ್ಲಿ 5ನೇ 1 ಭಾಗ ಕೆಳಸ್ತರದಲ್ಲಿರುವಂತಹ 1% ಅಲ್ಲಿ. ಸೊ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಫೇಲ್ಯೂರ್ಸ್, ಎಕಾನಮಿಕ್, ಸೋಷಿಯಲ್ ಒನ್ಸ್ ಎಫರ್ಟ್ ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್. ಸೊ ಎಲ್ಲಾ ಮಾನವ ಹಕ್ಕುಗಳಿರ್ಬೋದು, ಸಾಮಾಜಿಕ ಇದಿರ್ಬೋದು. ಸೊ ಈ ಎಲ್ಲ ಹಂತದಲ್ಲಿ ನಾವು ಫೇಲ್ಯೂರ್ ಅನ್ನ ನೋಡ್ತಾ ಹೋದ್ವಿ. ಸೊ ಈ ಕಾರಣ ನಿಮಗೆ, ಈ ಕಾರಣ ಫಾರ್ ದೀಸ್ ರೀಸನ್ ದ ಕಾನ್ಸೆಪ್ಟ್ ಆಫ್ Neo will be arised. The concept of Neo will be arised. For these reason, the LDC means least developed country. Least developed countries called for a new international economic order, which is an economic and political concept that advocates the needs for fundamental changes in the conduct of international trade and economic development to redress the economic imbalance between the developed countries and their less developed countries. Less developed countries. So ನಾನು ಮೇಲೆ ಹೇಳಿದ್ನಲ್ಲ, ಈ ಎಲ್ಲಾ ಕಾರಣಗಳ ಪರಿಣಾಮ ಈ ನಿಯೋ ಪರಿಕಲ್ಪನೆ ಉಟ್ಕೊಳ್ತು. ಅಸಮಾನತೆ, ಶೋಷಣೆ, ಸಂಪತ್ತಿನಲ್ಲಿ ತಾರತಮ್ಯ, ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳನ್ನ ಶೋಷಣೆಗೆ ಒಳಪಡಿಸುವಂತಹ ಪ್ರಯತ್ನ. ಸೊ ಆ ಕಾರಣ ಏನಾಗತ್ತೆ ಅಂದ್ರೆ ರೀಸನ್ ಫಾರ್ ದ ಲೀಡ್ಸ್, LDC ಅಂತ ಕರಿತೀವಿ. ಇದರ ಅರ್ಥ ಲೀಸ್ಟ್ ಅಥವಾ ಡೆವಲಪ್ಡ್ ಕಂಟ್ರೀಸ್,
ಅಂದ್ರೆ ಕನಿಷ್ಠ ಒಂದು ಅಭಿವೃದ್ಧಿಯಾಗಿರುವಂತಹ ಕೆಳಸ್ತರದಲ್ಲಿ ಇರುವಂತಹ ರಾಷ್ಟ್ರಗಳು ಹೊಸ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ಬೇಕು ಅನ್ನೋಂತಹ ಮಾತನ್ನ ಹೇಳ್ತಾ ಹೋಗುತ್ತೆ. ಹೊಸ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ಬೇಕು ಅನ್ನೋಂತಹ ಮಾತನ್ನ ಹೇಳುತ್ತೆ. ಸೊ ಈ ಪ್ರಯತ್ನ ನಿಮಗೆ ಯಾವುದರ ಮೇಲೆ ಅಂದ್ರೆ ಬಾಟಮ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀರಾ. ಬಾಟಮ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಮಾನದಂಡವನ್ನ ಇಟ್ಕೊಂಡು, ಮಾನವ ಸಂಪನ್ಮೂಲದ ಅಭಿವೃದ್ಧಿಯನ್ನ ಮಾನದಂಡವಾಗಿ ಇಟ್ಕೊಂಡು ಅಂತಾರಾಷ್ಟ್ರೀಯ ವ್ಯಾಪಾರ ಇರ್ಬೋದು, ಆರ್ಥಿಕ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಇಂಬ್ಯಾಲೆನ್ಸ್, ಅಸಮಾನತೆಯನ್ನ ತಲೆಯಲ್ಲಿ ಇಟ್ಕೊಂಡು, ಸೊ ಇಲ್ಲಿ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ಅಭಿವೃದ್ಧಿಯಾಗಿರುವಂತಹ ರಾಷ್ಟ್ರಗಳು ಒಂದು ಇದನ್ನ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಬದಲಾವಣೆ, ಹೊಸ ಆರ್ಥಿಕತೆಯ ಒಂದು ಬದಲಾವಣೆಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಕೂಗನ್ನ ಹೇಳ್ತಾ ಹೋಗುತ್ತೆ. ಅದರ ಪರಿಣಾಮನೇ ನಿಮ್ಗೆ ಏನಾಗತ್ತೆ ಅಂತಂದ್ರೆ ನಿಯೋನ ಒಂದು ಕಾನ್ಸೆಪ್ಟು ರೈಸ್ ಆಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನಿಯೋನ ಪರಿಕಲ್ಪನೆ ಬೆಳೆಯೋದಿಕ್ಕೆ ಈ ಸಂಗತಿಗಳು ಹೆಚ್ಚು ಒಂದು ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬೆಳವಣಿಗೆಗೆ ಏನ್ ಕಾರಣ ಆಗತ್ತೆ, ಯಾವ ಸಂಗತಿಗಳು, ಸೊ ಮತ್ತೆ ಒಂದು ಈ ಗ್ಯಾಪ್ ಅನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ, ಇದರ ಒಂದು ಅಂತರವನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಏನ್ ಪ್ರಯತ್ನಗಳಾಗ್ತಾ ಹೋಯ್ತು, ಸೊ ಈ ಸಂಗತಿಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿಸ್ಕೊಂಡು ಆ ನಂತರ ಅದರ ಮುಂದಿನ ಒಂದು ಅಂಶಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಇದರ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಆರ್ಥಿಕತೆಯ ಒಂದು ರಚನೆ, dismal picture of the international economic structure has created a discontent among the developing countries. Discontent among the developing countries. Many developing countries were frustrated with their growth. Many developing countries were frustrated with their growth prospects and started demanding a better deal. Demanding a better deal. Developed countries want better financial possibilities. Developing countries want better financial possibilities to develop their economies, their economics, as the world remains divided between North and South in the context of economic prosperity and poverty. The need for seeking economic justice will remain relevant. ಸೊ ಈ ಕಾರಣಕ್ಕೆ ಏನಾಗುತ್ತೆ ನಿಮ್ಗೆ ಅಂದ್ರೆ ಹೊಸ ಅಂತಾರಾಷ್ಟ್ರೀಯ ಒಂದು ಆರ್ಥಿಕತೆ ಅಂದ್ರೆ ನ್ಯಾಯದ ತತ್ವದ ಆಧಾರದ ಮೇಲೆ ಆರ್ಥಿಕ ಸಂಬಂಧಗಳನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ, ಪುನರ್ರಚನೆ ಮಾಡ್ತಾ ಹೋಗಿ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಸೊ ಈ ಕಾರಣಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಂಡಿಸುವಂತಹ ಅಂದ್ರೆ ಒಂದು ಪ್ರಪೋಸಲ್ಲೇ ನಮ್ಮ ಕಾರ್ಯಕ್ರಮನೇ ನಮ್ಗೆ ನಿಯೋ ಅಂತ ಕರಿತಾ ಹೋಗ್ತೀವಿ. ಅಭಿವೃದ್ಧಿಶೀಲ ರಾಷ್ಟ್ರಗಳು ನ್ಯಾಯದ ಅಂದ್ರೆ ಬೇಸ್ ಆಫ್ ಜಸ್ಟಿಸಿನ ಅಡಿಯಲ್ಲಿ ಮಂಡಿಸುವಂತಹ ಒಂದು ಪ್ರೋಗ್ರಾಮು ಅಥವಾ ಕಾರ್ಯಕ್ರಮನೇ ನಿಯೋ. ಸೊ ಇದು ಕಚ್ಚಾ ವಸ್ತುಗಳಿಗೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅದರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಕಚ್ಚಾ ಮೂಲದ ಮಾರುಕಟ್ಟೆಗಳನ್ನ ನಿಯಂತ್ರಿಸುವುದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ಮತ್ತು ಬಂಡವಾಳದ ಕೊಳ್ಳೆ ಹೊಡೆಯುವಂತಹ ಚಟುವಟಿಕೆಗಳಿಗೆ ತಡೆಯೋದಿಕ್ಕೋಸ್ಕರ ಈ ಒಂದು ನಿಯೋ ಅನ್ನುವಂತಹದ್ದು ಕೆಲಸ ಮಾಡ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ನಾವು ನಿಯೋ ಅಂತ ಕರಿತಾ ಹೋಗ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಾಗೆ ಬಹುರಾಷ್ಟ್ರೀಯ ನಿಗಮಗಳಿರ್ಬೋದು, ಕಚ್ಚಾ ಸರಕುಗಳಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ರಾ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಾಗೆ ಇರ್ಬೋದು, ಅಥವಾ ಪೂರಕವಾಗಿರುವಂತಹ ವಿದೇಶಿ ಸಂಬಂಧಗಳಿಗೆ ಸಂಬಂಧಪಟ್ಟಾಗೆ ಸಿದ್ಧ ವಸ್ತು ಮತ್ತೆ ಕಚ್ಚಾ ವಸ್ತುಗಳ ನಡುವೆ ಇರುವಂತಹ ಗ್ಯಾಪ್ ಇದೆಯಲ್ಲ,
ಕಚ್ಚಾ ಮಾಲುಗಳ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡ್ಬೇಕು ಅನ್ನುವಂತಹ ಒಂದು ಕೂಗನ್ನ ನೀವು ಎಲ್ಲಿ ನೋಡ್ತಾ ಹೋಗ್ತೀರಾ ಅಂತಂದ್ರೆ ಹಿಂದುಳಿದ ರಾಷ್ಟ್ರಗಳಿಂದ ನೋಡ್ತಾ ಹೋಗ್ತೀರಾ. ಆದ್ರೆ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಏನಾಗತ್ತೆ ಅಂದ್ರೆ ತಮ್ಮ ಒಂದು ಬೆಟರ್ ಫೈನಾನ್ಷಿಯಲ್ ಪಾಸಿಬಿಲಿಟೀಸ್ ಅಂದ್ರೆ ತಮ್ಮ ಉತ್ತಮವಾಗಿರುವಂತಹ ಒಂದು ಆರ್ಥಿಕತೆಯನ್ನ ಕಾಪಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವು ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಪರಿಣಾಮ ಏನಾಗತ್ತೆ ನಮ್ಗೆ ಅಂತಂದ್ರೆ ಇಡೀ ಜಗತ್ತು ಒಂದು ಉತ್ತರ ಮತ್ತೆ ದಕ್ಷಿಣ ಹಳೆಯ ಆರ್ಥಿಕತೆಯ ನೀತಿಯ ಕಾರಣ ಇಲ್ಲಿ ಇಡೀ ಜಗತ್ತು ಉತ್ತರ ಮತ್ತೆ ದಕ್ಷಿಣದ ಭಾಗಗಳಾಗಿ ವಿಭಜಿಸಲ್ಪಡೋದನ್ನ ನೋಡ್ತೀವಿ. ನಾರ್ತ್ ಸೌತ್ ಡೈಲಾಗ್ ಅಂತೀವಿ. ನಾರ್ತ್ ಪಾರ್ಟ್ ಅಂದಾಗ ಡೆವಲಪಿಂಗ್ ಕಂಟ್ರೀಸ್, ಸದರನ್ ಪಾರ್ಟ್ ಅಂದಾಗ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ ನಿಯೋಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತಾ ಹೋದ್ವಲ್ಲ, ಅಸಮಾನತೆ, ಎಕ್ಸ್ಪ್ಲಾಯ್ಟೇಷನ್, ಯೂಜ್ ಗ್ಯಾಪ್, ಅವೆಲ್ಲವೂ ನೀವು ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಬೇಕಾದ್ರೆ ಸೇರಿಸ್ಕೊಳ್ತಾ ಹೋಗ್ಬೋದು. ಸೊ ದೆನ್ ವಾಟ್ ಈಸ್ ನಿಯೋ ಅನ್ನೋಂತ ಪ್ರಶ್ನೆ ಬರುತ್ತೆ. ಏನನ್ನ ನೀವು ನಿಯೋ ಅಂತ ಕರಿತೀರಾ? ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್ ನ ನಾವು ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಈ ನಿಯೋ ಕಾನ್ಸ್ಟಿಟ್ಯೂಟ್ ಎ ಫ್ರೇಮ್ವರ್ಕ್ ಫಾರ್ eliminating the existing era of international economic system with all its futures and interest of the developed countries to the determine of the third world. ನಿಯೋ ಅನ್ನುವಂತಹದ್ದು ಹೊಸ ಅಂತಾರಾಷ್ಟ್ರೀಯ ಜಾಗತಿಕ ಆರ್ಥಿಕ ವ್ಯವಸ್ಥೆ ಅನ್ನುವಂತಹದ್ದು. ಇಟ್ ಕಾನ್ಸ್ಟಿಟ್ಯೂಟ್ ಎ ಫ್ರೇಮ್ವರ್ಕ್ ಫಾರ್ ಎಲಿಮಿನೇಟಿಂಗ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಂದ್ರೆ ಪ್ರಸ್ತುತ ಇರುವಂತಹ ಈ ನಿಯೋ ಅನ್ನುವಂತಹದ್ದು ಪ್ರಸ್ತುತ ವ್ಯವಸ್ಥೆಯಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಎಲಿಮಿನೇಟ್ ಮಾಡಿ ಅದನ್ನ ಕೊನೆಗಾಣಿಸಿ ಹೊಸ ಒಂದು ವ್ಯವಸ್ಥೆಗೆ ನಾಂದಿ ಆಡ್ಬೇಕು. ಅರ್ಥ ಆಯ್ತಲ್ವಾ? ವಿತ್ ಆಲ್ ಇಟ್ಸ್ ಫ್ಯೂಚರ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್ ಟು ದ ಡಿಟರ್ಮೈನ್ ಆಫ್ ದ ಥರ್ಡ್ ವರ್ಲ್ಡ್. ಇಲ್ಲಿ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳು ತೃತೀಯ ದರ್ಜೆಯ ಪ್ರಗತಿ ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹೊಸ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹದ್ದು ಇದರ ಕೂಗಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಹೆಚ್ಚಿನ ಒಂದು ನೆರವು ಮತ್ತೆ ಸಂಪನ್ಮೂಲವನ್ನ ನೀಡ್ತಾ ಹೋಗ್ಬೇಕು ಅನ್ನುವಂತಹದ್ದು ನಾವು ನೋಡ್ತಾ ಹೋಗ್ತೀವಿ. It seeks to end the imbalance inequalities in the economic relations between the underdeveloped and the developed worlds. It seeks to end the imbalance inequalities. ಅಧಿಕವಾಗಿರುವಂತಹ ಒಂದು ಅಸಮಾನತೆಯನ್ನ ಇಲ್ಲಿ ಏನಾಗತ್ತೆ ನೋಡಿ. ನಿಯೋ ಅಂದ್ರೆ ಏನು ಅಂದ್ರೆ ನಿಯೋ ಅನ್ನುವಂತಹದ್ದು ಹೊಸ ಆರ್ಥಿಕ ವ್ಯವಸ್ಥೆ. ಹೊಸ ಆರ್ಥಿಕ ವ್ಯವಸ್ಥೆ ಎಂದಾಗ ಯಾವುದು ಹೊಸ ಆರ್ಥಿಕ ವ್ಯವಸ್ಥೆ? ಸೊ ನಾನು ನಿಮ್ಗೆ ಹೇಳ್ತಾ ಹೋದೆ 1970 ವರ್ಗುನು ನೋಡುವಂತಹ ಸಿಸ್ಟಮ್ ನಿಮ್ಗೆ ಏನಾಗತ್ತೆ ಅಂದ್ರೆ ಹಳೆಯ ಒಂದು ಆರ್ಥಿಕತೆಯ ಒಂದು ಅಂಶ ಆಗಿರುತ್ತೆ. ಸೊ ಈ ಹೊಸ ಆರ್ಥಿಕತೆಯ ಅಡಿಯಲ್ಲಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಇರುತ್ತಲ್ಲ, ಅವು ಒಂದು ಒತ್ತಡವನ್ನ ಹಾಕುವಂತ ಪ್ರಯತ್ನ ಮಾಡುತ್ತೆ. ಏನು ಇಲ್ಲಿ ಇದರಲ್ಲಿ ಹಳೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಕೊನೆಗಳಿಸಿ ಹೊಸ ವ್ಯವಸ್ಥೆಯನ್ನ ಕಟ್ಟಬೇಕು. ಮತ್ತೆ ಇದು ತೃತೀಯ ದರ್ಜೆಯ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿರ್ಬೇಕು ಅನ್ನುವಂತಹದ್ದೇ ನಿಯೋ. ತೃತೀಯ ದರ್ಜೆಯ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿರ್ಬೇಕು ಅನ್ನುವಂತಹದ್ದೇ ಹೊಸ ಆರ್ಥಿಕ ವ್ಯವಸ್ಥೆ. ಎರಡನೇದಾಗಿ ಇವ್ರು ಹೇಳುವಂತಹದ್ದು ಈ ಅಧಿಕ ತಾರತಮ್ಯ ಇದೆಯಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ GDP ಬಗ್ಗೆ ಇರ್ಬೋದು, ವರ್ಲ್ಡ್ ವೆಲ್ತ್ ಗೆ ಸಂಬಂಧಪಟ್ಟಾಗೆ ಹೇಳ್ತವನ್ನಲ್ಲ, ಸೊ ಅದೇ ಮಾತು. ಸೊ ಇಲ್ಲಿ ಇದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಸೀಕ್ಸ್ ಟು ಎಂಡ್ ದ ಇಂಬ್ಯಾಲೆನ್ಸ್ ಇನ್ಇಕ್ವಾಲಿಟೀಸ್ ಇನ್ ದ ಎಕಾನಮಿಕ್ ರಿಲೇಷನ್. ಆರ್ಥಿಕತೆಯಲ್ಲಿ ಇರುವಂತಹ ಒಂದು ಅಸಮಾನತೆಯನ್ನ ನಿವಾರಿಸಿ ಅಭಿವೃದ್ಧಿಯಾಗಿರುವಂತಹ ದೇಶಗಳು ಅನಭಿವೃದ್ಧಿ ರಾಷ್ಟ್ರಗಳ ನಡುವಿನ ಒಂದು ಹ್ಯೂಜ್ ಗ್ಯಾಪ್ ಅಸಮಾನತೆಯನ್ನ ದೂರ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೇಕು. ಅದೇ ನಿಯೋ. ಅರ್ಥ ಆಯ್ತಲ್ವಾ? ಅದೇ ನಿಯೋ. seeks to end the monopolistic controls of the developed countries over international trade after World War.
ಜಾಗತಿಕ ಯುದ್ಧದ ನಂತರ, ದ್ವಿತೀಯ ಜಾಗತಿಕ ಯುದ್ಧದ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನಾಗತ್ತೆ ಅಂದ್ರೆ ಏಕಸಾಮ್ಯತೆ ಇರುತ್ತೆ, ಮೊನಾಪೊಲಿಸ್ಟಿಕ್ ಕಂಟ್ರೋಲ್ಸ್, ಅದನ್ನ ಕೊನೆಗಾಣಿಸಿ, ಅದನ್ನ ದೂರ ಮಾಡಿ. ಸೊ ಈ ಮೊನಾಪೊಲಿಸ್ಟಿಕ್ ಕಂಟ್ರೋಲಿನ ಪರಿಣಾಮ ಏನಾಗುತ್ತೆ ಅಂತಂದಾಗ ಕೆಲವು ಸೆಕ್ಟರ್ಗಳು, ಇವತ್ತು ನಿಮ್ಗೆ ಕಂಪ್ಯೂಟರ್ ಅದರ ಸಾಫ್ಟ್ವೇರ್ ಅಂತಂದ್ರೆ ಬಿಲ್ ಗೇಟ್ಸ್ ಅಂತ ನೋಡ್ತೀರಾ, ಐರನ್ ಅಂಡ್ ಸ್ಟೀಲ್ ಅಂತಂದ್ರೆ ಇನ್ನೊಬ್ಬ ಪರ್ಸನ್ ಅನ್ನ ನೋಡ್ತಾ ಹೋಗ್ತೀರಾ. ಸೊ ಸೊ ಈ ಅನೇಕ ಅಂಶಗಳ ಕಾರಣ ಏನಾಗ್ತಾ ಹೋಗುತ್ತೆ ನಿಮ್ಗೆ ಅಂತಂತಂದ್ರೆ, ಸೊ ಒಂದು ಮೊನಾಪೊಲಿಸ್ಟಿಕ್ ಕ್ಯಾಪಿಟಲಿಸಮಿನ ಇದಕ್ಕೆ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಶ್ರೀಮಂತ ದೇಶಗಳು ಶ್ರೀಮಂತ ಆಗ್ತಾ ಹೋಗುತ್ತೆ, ಬಡ ರಾಷ್ಟ್ರಗಳು ದಿನೇ ದಿನ ಏನಾಗತ್ತೆ ಅಂದ್ರೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಡಿಪೆಂಡೆನ್ಸಿ ಅನ್ನುವಂತಹದ್ದು, ಅವಲಂಬನೆಯ ಒಂದು ಪರಿಸ್ಥಿತಿಗೆ ಬಂದು ನಿಲ್ಲುವಂತಹದ್ರ ಪರಿಣಾಮ ಈ ಅಸಮಾನತೆ ಅನ್ನುವಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇವ್ರ ವಾದ. ಸೊ ಇಷ್ಟಕ್ಕೆ ಇವತ್ತು ಕ್ಲಾಸ್ ಅನ್ನ ನಿಲ್ಸೋಣ. ದೆನ್ ನೆಕ್ಸ್ಟ್ ನಿಮ್ಗೆ ಅಂದ್ರೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಅದರ ಒಂದು ಎಮರ್ಜೆನ್ಸಿ ಹೆಂಗೆ ಬೆಳೀತಾ ಹೋಯ್ತು, ಅದು ಸಂಬಂಧಪಟ್ಟಂತಹ ಕಾರಣಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆಗೆ ಒಳಪಡಿಸೋಣ. ಸೊ